ನನಗೆಲ್ಲೋ ಒಂದು ಕಡೆ ಒಂದು ಆಸೆ ಇತ್ತು. ನಾನು ಮೊದಲನೇ ದಿವಸದಿಂದ ಅಪ್ಪಾಜಿ ಜಾಗದಲ್ಲಿಂದ ಮೊದಲನೇ ದಿವಸ ಇವತ್ತವರೆಗೂ ನೋಡ್ತಾ ಇದ್ದೀನಿ. ಅಲ್ಲಿ ಇನ್ನೊಂದು ಹೆಣ್ಮಗಳಿದ್ದಾಳೆ, ಅವಳನ್ನ ಕರೆಸ್ಬೇಕಂತ ತುಂಬ ಆಸೆ. ಆಗಲೇ ಅವ್ರನ್ನ ಕರೆಸಿದ್ರೆ ಈ ಪ್ರೋಗ್ರಾಮ್ಗೆ ಒಂದು ವ್ಯಾಲ್ಯೂ ಬರುತ್ತೆ ಅಂತ ನನ್ನ ಭಾವನೆ. ಯಾಕಂದರೆ ಡೇ 1 ಇವತ್ತಿನವರೆಗೂ ಆ ಹುಡುಗಿ ಅಲ್ಲೇ ಅಪ್ಪಾಜಿ ಸೇವೆ ಮಾಡಿಕೊಂಡು, ಅಫ್ಕೋರ್ಸ್ ಎಷ್ಟೋ ಜನ ಸೇವೆ ಮಾಡಿದ್ದಾರೆ ಅಪ್ಪಾಜಿಗೆ, ನಾವಿಲ್ಲ ಅಂತ ಹೇಳಲ್ಲ. ಅಪ್ಪಾಜಿಗೆ ಎಷ್ಟೋ ಪೂಜೆ ಮಾಡ್ತಾ ಇದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ಆದರೂ ಅದರಲ್ಲಂತೂ ಈ ಹುಡುಗಿ ಅಂತೂ ಲಲಿತಾ, ಈ ಹುಡುಗಿ ಅಂತೂ ಇವತ್ತಿನವರೆಗೂ ಅಲ್ಲೇ ಇದಿಲ್ಲ ಹುಡುಗಿ. ಆ ಹುಡುಗಿ ಆ್ಯಕ್ಚುಲಾಗಿ ಇವಾಗ ಕ್ಯಾರಿಂಗ್ ಆಲ್ಮೋಸ್ಟ್ 9th ಮಂತ್ ಇವಾಗ ಬರ್ತಾ ಇದೆ. ಆದ್ರೂ ಅಪ್ಪಾಜಿ ನನಗೆ ಮೊನ್ನೆ ಓದಲು ಕೇಳಿದೆ, ಏನಮ್ಮ ಇನ್ನೂ ಇಲ್ಲೇ ಇದೆಯಾ ಅಂತ ಹೇಳಿದ್ರೆ, ಏನೋ ಗೊತ್ತಿಲ್ಲ, ನಾವು ಇಲ್ಲಿ ಬಂದು ಇಲ್ಲಿದ್ರೆ ಅಪ್ಪಾಜಿ ಜೊತೆ ಇದ್ದರೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಂತ ಹೇಳಿದೆ. ನನಗೆ ಅದು ನಿಜವಾಗ್ಲೂ ತುಂಬ ಟಚ್ ಆಯಿತು. ಆ ಹುಡುಗಿನೆಲ್ಲ ಕರೆಸ್ಬೇಕು ಅಂತ ಆಸೆ ಆಗಿದೆ. ನಾವು ಲೆಟ್ಸ್ ವೆಲ್ಕಮ್ ಲಲಿತಾ. ಬನ್ನಿ. ಲಲಿತಾ, ಹೇಳಮ್ಮ, ನಿಮ್ಮ ಯಜಮಾನರು ಬಂದಿದ್ದಾರಾ ಜೊತೆಯಲ್ಲಿ? ಬಂದಿದ್ದಾರೆ. ಎಲ್ಲಿದ್ದಾರೆ? ಹೇಮಂತ್ ಕುಮಾರ್ ಅಂತ. ನಾನು ಅವಾಗಲೂ ಕೇಳಿದೆ ಅಮ್ಮ, ಮೊನ್ನೆ ತಾನೇ ಬಂದು ಮೀಟ್ ಮಾಡಿದಾಗ ಹೇಳಿದೆ, ಯಾಕಮ್ಮ 9 ತಿಂಗಳು ಬರ್ತಿದೆ ಅಂತ. ಯಾಕಮ್ಮ 9 ತಿಂಗಳು? ಅಟ್ಲೀಸ್ಟ್ ಡೆಲಿವರಿ ಆದ್ಮೇಲೆ ಬರ್ಬೋದಲ್ಲ? ಡೆಲಿವರಿ ಆದ್ಮೇಲೆ ಬರ್ಬೋದಣ್ಣ. ನನಗೆ ಅಪ್ಪಾಜಿ ಹತ್ರ ಬಂದರೆ ಒಂಥರ ಸಮಾಧಾನ ಇರುತ್ತೆ, ಮನೇಲಿ ಒಬ್ಬಳೇ ಇರಬೇಕಾಗಿ ಬರುತ್ತೆ. ಅಪ್ಪಾಜಿ ಹತ್ರ ಬಂದರೆ ಏನೋ ಒಂಥರ ನನಗೆ ನೆಮ್ಮದಿ ಅನಿಸುತ್ತೆ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತಮ್ಮ. ನಾವು ಮಕ್ಕಳಾಗಿ ಇಟ್ಕೊಂಡು ಒಂದೊಂದ್ಸತಿ ಹೋಗಲ್ಲ, ಯಾವಾಗಲೂ ಒಂದ್ಸತಿ ಟೈಮ್ ಸಿಕ್ಕಿದಾಗ ಆ ಕಡೆ ಸೈಡ್ ಶೂಟಿಂಗ್ ಬ್ಯುಸಿ ಆಗಿರ್ತೀವಿ, ಆಗಲೂ ಎಲ್ಲೋ ಒಂದು ಕಡೆ ಟೈಮ್ ಮಾಡ್ಕೊಂಬಂದು ಅಪ್ಪಾಜಿ ಹತ್ರ ಹೋಗ್ತೀವಿ. ಆದರೆ ನೀನು ಸದಾ ಅಪ್ಪಾಜಿ ಹತ್ರನೇ ಇದೆಯಾ? ಅದಕ್ಕೆ ಹೇಳೋದು, ಅಪ್ಪಾಜಿ ಬಂದ್ಬಿಟ್ಟು ಬರೀ ನಮ್ಮ ವಸ್ತು ಅಲ್ಲ, ನೀವೆಲ್ಲರೂ ವಸ್ತು ಅನ್ನೋದಕ್ಕೆ ನೀನು ಒಂದು ದೊಡ್ಡ ಎಕ್ಸಾಂಪಲ್ ಅಮ್ಮ. ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಗುತ್ತೆ. ನಿನಗೇನಮ್ಮ ಆಸೆ ಜೀವನದಲ್ಲಿ? ಏನು ಆಸೆ ಇದೆ? ಯಾಕಂದ್ರೆ ನನಗೆ ನೀನು ಇನ್ನೂ ಕೇಳಿಲ್ಲ ಪಾಪ ನಿನ್ನ ಆಸೆ ಏನಂತ. ಅದೇ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ನಿನ್ನ ಆಸೆ ಏನು? ಅಣ್ಣ, ನಾನು ಇರೋ ತನಕನೂ ಅಪ್ಪಾಜಿ ಸೇವೆ ಮಾಡ್ಬೇಕಂತ ನನಗೆ ಆಸೆ. ನಾನು ಕೊನೆವರೆಗೂ ಅಪ್ಪಾಜಿ ಸೇವೆ ಮಾಡ್ಕೊಂಡು ಅಲ್ಲೇ ಇರೋಕ್ಕೆ ಭಾಗ್ಯ ಕಲ್ಪಿಸ್ಕೊಡ್ಬೇಕು. ಹಾಗೆಯೇ ಅದ್ರ ಜೊತೆಗೆ ನಮ್ಮ ಯಜಮಾನ್ರಿಗೂ ಅಲ್ಲಿ ಯಾವುದನ್ನ ಕೆಲಸ ಎಲ್ಲ ಮುಗಿದ ನಂತರ ಒಂದು ಸಣ್ಣ ಪುಟ್ಟದ ಯಾವುದನ್ನ ಕೆಲಸ ಕೊಟ್ಟರೆ ಇಬ್ಬರು ಕೆಲಸ ಮಾಡ್ಕೊಂಡು. ಇವಾಗ ಕೆಲಸ ಮಾಡ್ತಿದಾರಲ್ವ ನಿಮ್ಮ ಯಜಮಾನ್? ಮಾಡ್ತಿದ್ದಾರೆ. ಆಟೋ ಓಡಿಸ್ತಾ ಇದಾರಲ್ಲ? ಇಲ್ಲ ಸರ್ ಅಣ್ಣ, ಇವಾಗೆಲ್ಲೂ ಹೋಗ್ತಿಲ್ಲ. ಆಕ್ಸಿಡೆಂಟ್ ಆಯಿತು, ಹಾಗಾಗಿ ನನ್ನ ಜೊತೆಗೆ ಅಪ್ಪಾಜಿ ಜೊತೆ ಸೇವೆ. ಆಕ್ಸಿಡೆಂಟ್ ಆಯ್ತು ಯಾವಾಗ? 1 ಇಯರ್ ಆಯ್ತಣ್ಣ. ಇವಾಗ ಪರವಾಗಿಲ್ವಾ? ಪರವಾಗಿಲ್ಲ. ಅಪ್ಪಾಜಿ ಹತ್ರನೇ ನನ್ನ ಜೊತೆಗೆ ಅವರು ಸೇವೆ ಮಾಡ್ಕೊಂಡಿದ್ದಾರೆ, ಅವತ್ತಿಂದನೂ ಜೊತೆಗಿದ್ದಾರೆ. ಆದರೆ ಮಧ್ಯೆ ಯಾವಾಗಾದ್ರೂ ಗಾಡಿಗೆ ಹೋಗ್ತಿದ್ರು, ಬರ್ತಿದ್ರು. ಇವಾಗ ನಾನು ಡೆಲಿವರಿಗೆ ಹೋದಾಗ ಅವರೇ ಅಪ್ಪಾಜಿ ಸೇವೆ ಮಾಡ್ಕೊಂಡಿರ್ತಾರೆ. ಕೆಲಸ ಎಲ್ಲ ಮುಗಿದ ನಂತರ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಕೆಲಸ ಕೊಟ್ಟರೆ ಇಬ್ಬರಲ್ಲೊಬ್ಬರು ರಜಾ ಮಾಡಿದ್ರು ಸಹಿತ ಅಪ್ಪಾಜಿ ಸೇವೆ ಮಾಡ್ಕೊಂಡು ಹೋಗ್ಬೋದು. ಆಯ್ತಮ್ಮ, ನಿನ್ನ ಆಸೆ ತುಂಬ ನಂಗೆ ಇಷ್ಟ ಆಯಿತು. ಯಾಕಂದರೆ ನೀನು ಏನೇನೋ ಕೇಳ್ಬೋದಾಗಿತ್ತು, ಆದರೂ ಬಂದು ಅಪ್ಪಾಜಿ ಜಾಗದಲ್ಲೇ ಇರಬೇಕು, ಅಲ್ಲೇ ಯಾವ್ದಾದ್ರು ಕೆಲಸ ಕೇಳ್ತೀರ, ಅದು ನಂಗೆ ತುಂಬ ಖುಷಿ ಆಯ್ತಮ್ಮ. ಖಂಡಿತ ನಿನ್ನ ಕೆಲಸದ ವಿಷಯವಾಗಲಿ, ಯಜಮಾನ್ರ ಕೆಲಸದ ವಿಷಯ ಆಗಲಿ, ನಾವು ಗೌರ್ಮೆಂಟ್ ಹತ್ರ ಮಾತಾಡಿ ಅಪ್ಪಾಜಿ ಜಾಗದಲ್ಲೇ ಏನಾದರೂ ವ್ಯವಸ್ಥೆ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. 100% ಟ್ರೈ ಅಂತಲ್ಲ, ಆಲ್ಮೋಸ್ಟ್ ಭರವಸೆನೂ ಕೊಡ್ತೀವಿ. ಯಾಕಂದರೆ ಮಾತಾಡಿ, ಯಾಕಂದ್ರೆ ನಮ್ಮ ಸರ್ಕಾರದವರು ಇಲ್ಲಿವರೆಗೂ ಅಪ್ಪಾಜಿ ಇದಕ್ಕೆ ಏನು ಒಂದು ಆ ಜಾಗಕ್ಕೆ ಏನು ಒಂದು ಬೆಳವಣಿಗೆ ಮಾಡಿದಾರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಖಂಡಿತ ಅವರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಮ್ಗೆ ಅಲ್ಲಿ ಕೆಲಸ ಕೊಡ್ತೀನಿ ಅನ್ನೋ ಒಂದು ಭರವಸೆನ ನಾನು ಕೊಡ್ತೀನಮ್ಮ. ಭಾಳ ಸಂತೋಷ ಆಯ್ತಮ್ಮ ನೀವು ಬಂದಿದ್ದು. ಯಾಕೆ ನಾನು ಯಾಕೆ ಕರೆಸ್ಬೇಕು ಅಂದರೆ ನಿಜವಾಗ್ಲೂ ನನಗೆ ಮೊದಲನೇ ದಿವಸದಿಂದ ನೋಡ್ತಾ ಇದ್ದೀನಿ ನಾನು ಅಲ್ಲಿ. ಖಂಡಿತ ನನಗೆ ಭಾಳ ಟಚ್ ಆಯಿತು. ಯಾವ ಜನ್ಮದಲ್ಲಿ ಅಪ್ಪಾಜಿಗೆ ತಂಗಿ ಆಗಿದೆಯೋ ಇಲ್ಲ ಅಪ್ಪಾಜಿಗೆ ತಾಯಿ ಆಗಿದೆಯೋ ಗೊತ್ತಿಲ್ಲ. ಹೌದಣ್ಣ, ಅಪ್ಪಾಜಿನೇ ನನ್ನ ಮನೆ ದೇವರು. ನಾನು ಹೇಳ್ಬೇಕಂತಂದರೆ ಎಷ್ಟೋ ವಿಷಯಗಳಿದೆ ಹೇಳಬೇಕು ಅಪ್ಪಾಜಿ ಬಗ್ಗೆ ಅನಿಸುತ್ತೆ. ನನಗೆ ಹೇಳೋಕ್ಕೆ ಪದಗಳೇ ಬರ್ತಿಲ್ಲ. ಅಂತೂ ನಾನು ಮದುವೆ ಆಗಿ 10 ವರ್ಷ ಆಯಿತು. ನಾನು ಎಷ್ಟು ದೇವ್ರಿಗೆಲ್ಲ ಬೇಡ್ಕೊಂಡಿದ್ದೆ, ನನಗೆ ಮಕ್ಕಳಿಲ್ಲ ಅಂತ ಅದೊಂದು ಕೊರತೆ ಇತ್ತು. ನಾನು ಸದಾ ಅಪ್ಪಾಜಿ ಸೇವೆ ಮಾಡ್ಕೊಂಡು ಬಂದಿರೋದ್ರಿಂದ ಅಪ್ಪಾಜಿನೇ ನನಗೆ ಮಗು ಕೊಟ್ಟಿದ್ದಾರೆ ಅಣ್ಣ. ನಿಜಕ್ಕೂ ಅಪ್ಪಾಜಿನೇ ನನ್ನ ಮನೆ ದೇವ್ರು. ತುಂಬಾನೇ ನೊಂದ್ಕೊಂಡಿದ್ದೆ ನನ್ನ ಜೀವನದಲ್ಲಿ. ಅಪ್ಪಾಜಿ ಆಶೀರ್ವಾದದಿಂದ ನನಗೊಂದು ಖಂಡಿತ ತುಂಬ ದೊಡ್ಡ ಮಾತದು. ಖಂಡಿತ ನಿನಗೆ ಅಲ್ಲಿ ಕೆಲಸ ಕೊಡೋ ಜವಾಬ್ದಾರಿ ನಂದಮ್ಮ. ಥ್ಯಾಂಕ್ ಯು. ಈ ಶೋಗೆ ಬಂದು ತುಂಬ ಥ್ಯಾಂಕ್ಸ್ ಅಮ್ಮ. ನೋಡಿದ್ರಲ್ಲ ಎಂತೆಂಥ ಆಸೆಗಳಿರುತ್ತೆ ಅಂತ. ಈ ಆಸೆ ಒಂದು ವಿಭಿನ್ನವಾದ ಆಸೆ, ಭಾಳ ಖುಷಿ ಕೊಡುವಂಥ ಆಸೆ. ನನಗೆ ಭಾಳ ಖುಷಿ ಆಯಿತು. ಸೊ ನೆಕ್ಸ್ಟ್ ಆಸೆ ಜೊತೆಲಿ ನಿಮ್ಮ ಜೊತೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಾನಿರುವುದೇ ನಿಮಗಾಗಿ, ನಾನಿರು